ನಾಳೆ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನ ಸಮಾವೇಶವನ್ನು ಮಾಡಿಕೊಳ್ಳಲು ತುಮಕೂರಲ್ಲಿ ಸಿದ್ಧತೆ ಶುರು ಮಾಡಿದ್ದಾರೆ. ತುಮಕೂರಲ್ಲಿ 3 ವರ್ಷದ ಮುಕ್ತಾಯದ ಸಮಾರಂಭ ಅಂತ ಅನ್ಸುತ್ತೆ. 3 ವರ್ಷದ ಮುಕ್ತಾಯದ ಸಮಾರಂಭ ಇದು. ಯಾರು ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಮೇ 15ಕ್ಕೆ ಸಿದ್ದರಾಮಯ್ಯನವರು ಕತೆ ಮುಗೀತು, ಅವರು ಮುಖ್ಯಮಂತ್ರಿ ಆಗಿರಲ್ಲ ಅಂತ. ಡಿಕೆ ಅವರ ಗ್ಯಾಂಗ್ ಏನಿದೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು 3 ವರ್ಷದ ಸೆಲೆಬ್ರೇಷನ್ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಯಾರು ಮುಖ್ಯಮಂತ್ರಿ ಅಂತ ರಾಜ್ಯದ ಜನತೆಗೆ ಹೇಳ್ಬೇಕಲ್ಲ. ಫಸ್ಟ್ 3 ವರ್ಷದ ಸೆಲೆಬ್ರೇಷನ್ ಯಾರು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಲಿ. ಖರ್ಗೆ ಅವರು ಬೇರೆ ಪೆಂಡಿಂಗ್ ಇಟ್ಟವರ ಕೇಸು. ಇಲ್ಲಿ ಕಾಂಗ್ರೆಸ್ಸಿನ ಬಣ ಒಡೆದೋಗಿ 2 ಬಾಗಿಲಿತ್ತು. ಇವತ್ತು ಮನೆಯೊಂದು 2 ಬಾಗಿಲಾಗಿತ್ತು ಕಾಂಗ್ರೆಸ್ದು. ಈಗ ಕಳೆದ 2 ದಿನದಿಂದ 3 ದಿನದಿಂದ ಮನೆಯೊಂದು 3 ಬಾಗಿಲಾಗ್ಬಿಟ್ಟಿದೆ. ಖರ್ಗೆ ಒಂದು ಬಾಗಿಲು ಓಪನ್ ಮಾಡ್ಕೊಂಡು ಅವರು ಅರ್ಜಿ ಇಟ್ಕೊಂಡು ಕೂತವ್ರೆ. ಡಿಕೆ ಒಂದು ಅರ್ಜಿ ಇಟ್ಕೊಂಡು ಅವರೊಂದು ಬಾಗಿಲಲ್ಲಿ ಕೂತವ್ರೆ. ಸಿದ್ದರಾಮಯ್ಯ ಒಂದು ಬಾಗಿಲಲ್ಲಿ ಕಾದ್ಕೊಂಡು ಕೂತವ್ರೆ. 3 ಬಾಗಿಲಾಗ್ಬಿಟ್ಟಿದೆ ಈಗ. ಅದರಿಂದ ಯಾರ ನೇತೃತ್ವ, ಯಾರು ಮುಖ್ಯಮಂತ್ರಿ? ಯಾಕಂದ್ರೆ ಸಮಾವೇಶ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ರಾಜ್ಯದ ಜನತೆಗೆ ಹೇಳಬೇಕು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡ್ತೀರಿ ಅಂತ ಆದ್ರೂ ಹೇಳಬೇಕು, ಇಲ್ಲ ಡಿ.ಕೆ. ಶಿವಕುಮಾರ್ ಅಂತ ಆದ್ರೂ ಹೇಳಬೇಕು, ಇಲ್ಲ ಖರ್ಗೆ ಅವರು ಎಂಟ್ರಿ ಆಗ್ತಾರೆ ಅಂತ ಆದ್ರೂ ಹೇಳಬೇಕು. ಏನು ಹೇಳಿದಿರ ಸಮಾವೇಶ ಅಂದ್ರೆ 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನ್ ಮಾಡಿದ್ದೀರಾ? ಸಂಬಳ ಇಲ್ಲ, ಸಾರಿಗೆ ನೌಕರರು ಸಂಬಳ ಕೊಡದಿರ ಅವರನ್ನು ಕೂಡ ಸ್ಟ್ರೈಕ್ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಏನು ಇವರ ಗ್ಯಾರಂಟಿ ಏನು ಕೊಟ್ಟಿದ್ರು, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗೃಹಲಕ್ಷ್ಮಿ, ಅದು 5,000 ಕೋಟಿ ಕೊಟ್ಟೇ ಇಲ್ಲ ಇನ್ನು. ಮುನಿಯಪ್ಪನವರು ಅವರು ಸುಮಾರು 750 ಕೋಟಿಗೂ ಹಣವನ್ನ ಏನು ಈ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಕೊಡಬೇಕಾಗಿತ್ತು, ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀರಾ. ಎಲ್ಲ ಪೆಂಡಿಂಗ್ ಎಲ್ಲ ಇಟ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡದೆ 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ 3 ಬಾಗಿಲಾಗಿರೋದೇ ಸಾಧನೆ ನಿಮ್ದು. 3 ವರ್ಷದ ಸಾಧನೆ 3 ಬಾಗಿಲು. 3 ವರ್ಷದಿಂದ ನಾವು ಕೇಳ್ತಾನೆ ಇದ್ದೀರಿ, ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದ್ದೀರಿ, ಯಾರು ಮುಖ್ಯಮಂತ್ರಿ, ಪರ್ಮನೆಂಟ್ ಮುಖ್ಯಮಂತ್ರಿ ಹೆಸರು ಹೇಳ್ರಪ್ಪ ಅಂದ್ರೆ ಇದುವರೆಗೂ ಹೇಳೇ ಇಲ್ಲ. ಯಾರು ಕೇಳಿದ್ರು ಸಿದ್ದರಾಮಯ್ಯ ನಾನೇ ಅಂತಾರೆ, ಖರ್ಗೆ ನನಗೆ ಆಸೆ ಇದೆ ಅಂತಾರೆ, ಡಿ.ಕೆ. ಶಿವಕುಮಾರ್ ಅಂತೂ ನಂದೆಲ್ಲ ಅನೌನ್ಸ್ ಮಾಡಕ್ಕೆ ಡೇಟ್ಗಳು ಕೊಡ್ತಾವ್ರ. ಅವರು ತಿಂಗಳು ಪ್ರತಿ ವರ್ಷನೂ ಕೂಡ ಕಳೆದ 2 ವರ್ಷದಿಂದ ಡೇಟ್ಗಳು ಕೊಟ್ಕೊಂಡೇ ಬಂದಿದ್ದಾರೆ. ಡೇಟ್ಗಳು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಡೇಟ್ ಕೊಡೋದು ಮುಖ್ಯಮಂತ್ರಿ ಅಷ್ಟೇ. ಅವ್ರದ್ದು ಸದ್ಯ ಇಲ್ದಂಗೆ ಆಗೋಗ್ಬಿಟ್ಟಿದೆ ಈಗ ಖರ್ಗೆ ಬಂದ ಮೇಲೆ. ಈ ಪರಿಸ್ಥಿತಿಯಲ್ಲಿ ಒಂದ್ ಕಡೆ ರಾಜ್ಯದಲ್ಲಿ ಬರಗಾಲ, ಕುಡಿಯೋ ನೀರಿನ ಹಾಹಾಕಾರ ಇದೆ, ಎಲ್ಲ ಕಡೆ ನೀರಿನ ಹಾಹಾಕಾರ ಇದೆ. ಬೆಂಗಳೂರಲ್ಲಿ ಹಳ್ಳ ಬಿದ್ದ ರಸ್ತೆಗಳು, ಗುಂಡಿಗಳು, ಆ ಗುಂಡಿ ಮುಚ್ಚಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಕ್ಕೆಲ್ಲ ಬೆಳ್ಳಿಯ ಲೇಪನಗಳು ಹಾಕಿದ್ದಾರೆ, ಚಿನ್ನದ ಲೇಪನಗಳು ಹಾಕ್ಬಿಟ್ಟಿದ್ದಾರೆ. ಎಲ್ಲ ಕದ್ಕೊಂಡು ಹೋಗ್ಬಿಟ್ಟವ್ರೆ. ಗುಂಡಿ ಮುಚ್ಚಿದ್ದು ಅವರೆಲ್ಲ ಚಿನ್ನದಲ್ಲಿ ಮುಚ್ಚಿದ್ರು, ಬೆಳ್ಳಿಯಲ್ಲಿ ಮುಚ್ಚಿದ್ರು, ಅದೆಲ್ಲ ಕದ್ಕೊಂಡು ಹೋಗ್ಬಿಟ್ಟವ್ರೆ. ಮತ್ತೆ ಎಲ್ಲ ಗುಂಡಿಗಳು. ಮರ ಬಿದ್ದಿರೋದು ಇನ್ನ 3 ದಿನ ಆಗೈತು ಮರ ಬಿದ್ದು, ಇನ್ನೂ ಎತ್ತಿಲ್ಲ ಮರನ. ಬೆಂಗಳೂರು ಪೂರ್ತಿ ಹಂಗೆ ಇದೆ. ಕೆಲವು ಕಡೆ ರೋಡಲ್ಲಿ ಬಿದ್ದಿರೋದನ್ನ ಫುಟ್ಪಾತ್ಗೆ ಹಾಕಿದ್ದಾರೆ, ರೋಡಲ್ಲಿ ಬಿದ್ದಿರೋದು ರೋಡಲ್ಲೇ ಇದೆ. ಎಲ್ಲ ಪೂರ್ತಿ ಅಂದ್ರೆ ಸಾವು ಆಗಿರೋದು, ಗೋಡೆ ಬಿದ್ದು ಆಸ್ಪತ್ರೆಯಲ್ಲಿ ಸಾವಾಯಿತು, 7 ಜನ ಸಾವಾಯಿತು. ಅದನ್ನ ಯಾರು ತಪ್ಪಿತಸ್ಥರು ಅಂತ ಗುರುತು ಮಾಡದೆ ಸುಮ್ಮನೆ ಯಾರೋ ಸಿಕ್ಕಿದ್ರು ಅಂತ ಇಂಜಿನಿಯರ್ಗಳ ಮೇಲೆ ಹಾಕಿ, ಆಸ್ಪತ್ರೆ ಮೇಲೆ ಹಾಕಿ ಕೈ ತೊಳ್ಕೊಂಡ್ರು. ಅದರಿಂದ ಈ ಸರ್ಕಾರ 3 ವರ್ಷದ ಸಾಧನೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಆದ್ರೂ ಹೇಳ್ಬೇಕು. 11 ಜನ RCBಯಲ್ಲಿ ಸಾಯಿಸ್ತಾರಲ್ಲ, ಅದಕ್ಕೆ ಮಾಡ್ತಾ ಇದ್ದೀರಾ? ಇಲ್ಲ ಗೋಡೆ ಬಿದ್ದು 7 ಜನ ಸತ್ತೋದ್ರಲ್ಲ, ಇದಕ್ಕೆ ನಿಮ್ಮ ಸಮಾವೇಶಗಳು ಮಾಡ್ತಾ ಇದ್ದೀರಾ? ಏನಕ್ಕೆ ಮಾಡ್ತಾ ಇದ್ದೀರಾ?
ಹೇಳ್ಬೇಕಲ್ಲ, ಏನನ್ನ ಸಂಭ್ರಮಾಚರಣೆ, ಗೋಡೆ ಬಿದ್ದು 7 ಜನ ಸತ್ರು, ಅದಕ್ಕೆ ನಮ್ದು 3 ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಏನ್ ಘನಕಾರ್ಯ ಮಾಡಿದ್ದೀರಾ ನೀವು? ಅದರಿಂದ ನಿಮಗೆ ಯೋಗ್ಯತೆ ಇಲ್ಲ. ಸಂಭ್ರಮ 3 ವರ್ಷ ತುಂಬಿದೆ ಅಂತ ಜನ ಖುಷಿಯಿಂದ ಹೇಳ್ಬೇಕಾಯ್ತು. ಈ ಸರ್ಕಾರ ಬಂದ ಮೇಲೆ ನಮ್ಗೆ ಒಳ್ಳೆ ಆಡಳಿತ ಸಿಕ್ಕಿದೆ, ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ. ಅದು ಇಲ್ಲ, ಮುಖ್ಯಮಂತ್ರಿ ಯಾರಂತ ಗೊತ್ತಿಲ್ಲ, ಆಡಳಿತ ಅಂತೂ ಕೇಳೋರು ಇಲ್ದಂಗೆ ಆಗೋಟಿದೆ. ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇಲ್ಲ. ಈಗ ಚುನಾವಣಾ ಅಕ್ರಮಗಳು, ಒಂದ್ ಕಡೆ ಇರೋ MLA-ಗಳೆಲ್ಲ ಕಾಂಗ್ರೆಸ್ MLA-ಗಳು ಜೈಲು ಬಾಗಿಲು ತುಳಿತಾ ಇದ್ದಾರೆ, ಜೈಲಿಗೆ ಹೋಗ್ತಾನೆ ಇದ್ದಾರೆ, ಕಂಟಿನ್ಯೂಸ್ ಜೈಲುಗಳಿಗೆ ಹೋಗ್ತಾನೆ ಇದ್ದಾರೆ ಕಾಂಗ್ರೆಸ್ MLA-ಗಳು. ಯಾವ ಭಾಗ್ಯಕ್ಕೋಸ್ಕರ ನೀವು 3 ವರ್ಷದ ಸಾಧನೆಯನ್ನ ಮಾಡ್ತಾ ಇದ್ದೀರಾ? ಜನ ನಿಮ್ಮನ್ನ ಛೀಮರಿ ಹಾಕ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.